ವಿವಾಹಿತ ಮಹಿಳೆ ನಿಗೂಢ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪತಿ ಮನೆಯವರ ಮೂವರ ವಿರುದ್ಧ ಕೊಲೆ ಹಾಗೂ ಕಿರುಕುಳದ ಆರೋಪದಡಿ ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಪಾತಿ ಮತ್ತು ನಿಶಾನ್ನ ಮೃತ ಮಹಿಳೆ ಪುತ್ತೂರು ಕೆದಂಬಾಡಿ ನಿವಾಸಿ ಜುಬೈದಾ ಎಂಬವರು ನೀಡಿದ್ದ ದೂರಿನ ಪ್ರಕಾರ ಮೃತ ಮಹಿಳೆಯ ಮಾವ ಸಿಪಿ ಅಲವಿ, ಅತ್ತೆ ಆಯಿಷಾ ಸಿಎ ಹಾಗೂ ನಾದ್ನಿ ಫಸಿಲಾ ಸಿಎ ಎಂಬವರನ್ನ ಬಂಧಿಸಿದ್ದಾರೆ. ಫಾತಿ ಮತ್ತು ನಿಶಾನ ಅವರನ್ನ 4 ವರ್ಷಗಳ ಹಿಂದೆ ಮದುವೆ ಮಾಡಿಕೊಡಲಾಗಿತ್ತು. ಜುಲೈ 18ರಂದು ರಾತ್ರಿ ತನ್ನ ತಾಯಿಗೆ ಕರೆ ಮಾಡಿ ಮಾತನಾಡುವಾಗ ತನಗೆ ತನ್ನ ಮಾವ ಅಲವಿ, ಅತ್ತೆ ಆಯಿಷಾ, ನಾದಿನಿ ಫಜಿಲಾ ಮಾನಸಿಕ ಮತ್ತು ದೈಹಿಕವಾಗಿ ಕಿರುಕುಳ ನೀಡ್ತಾ ಇರೋದಾಗಿ ತಿಳಿಸಿದ್ದಾರೆ. ಬಳಿಕ ಮಗಳಲ್ಲಿ ಮಾತನಾಡ್ತಾ ಇದ್ದಾಗಲೇ ಆಕೆಯಿಂದ ಫೋನ್ ಅನ್ನ ಕಸಿದುಕೊಂಡ ಆಕೆಯ ಮಾವ ಅಲವಿಯವರು ನಿಮ್ಮ ಮಗಳನ್ನ ಕೊಲ್ಲೋದಾಗಿ ಬೆದರಿಸಿದ್ದಾರೆ. ಮರುದಿನ ಬೆಳಿಗ್ಗೆ ನೋಡಿದ್ರೆ ಫಾತಿಮಾ ಮೃತಪಟ್ಟ ಸ್ಥಿತಿಯಲ್ಲಿದ್ರು. ತನ್ನ ಮಗಳನ್ನ ಕೌಟುಂಬಿಕ ಮನಸ್ತಾಪದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿದ್ದಾರೆ ಎಂದು ಜುಬೈದಾ ಅವರು ನೀಡಿದ ದೂರಿನ ಮೇರೆಗೆ ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಸದ್ಯ ಮೂವರ ಬಂಧನವಾಗಿದ್ದು ವಿಚಾರಣೆ ನಂತರವೇ ಸಾವಿನ ಕಾರಣ ತಿಳಿಯಬೇಕಾಗಿದೆ.